ಪಾಸ್ಪೋರ್ಟ್ ಪ್ರಯಾಣ ದಾಖಲೆ ಮಾತ್ರನೇ ಹೊರತು ಪೌರತ್ವದ ಪುರಾವೆ ಅಲ್ಲ ಅಂತ ಹೊಸ ಗುಮ್ಮವೊಂದನ್ನು ಬಿಟ್ಟು ಹೆದರಿಸಲಾಗಿದೆ. ವಿದೇಶದಲ್ಲಿ ಪಾಸ್ಪೋರ್ಟ್ ಆಧಾರದ ಮೇಲೇನೆ ಭಾರತೀಯರು ಅಂತ ಗುರುತಿಸುವಾಗ ಅದನ್ನ ಪೌರತ್ವದ ದಾಖಲೆ ಅಲ್ಲ ಅಂತ ಸ್ವಂತ ದೇಶ ಹೇಳಿದ್ರೆ ಏನರ್ಥ? ಪೌರತ್ವದ ಪುರಾವೆ ಅಂತ ಯಾವುದನ್ನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಸ್ವತಃ ಮೋದಿ ಸರ್ಕಾರಕ್ಕೇನೆ ಸಂದೇಹ ಇದೆ ಅನ್ನೋದು ಇದರಿಂದ ಬಯಲಾಗ್ತಾ ಇರೋ ಹಾಗಿದೆ. ಹಿಂದೆ ಯಾವತ್ತೂ ಕೂಡ ಇಂತಹ ಸ್ಥಿತಿ ತಲೆದೂರಿರ್ಲಿಲ್ಲ. ಪಾಸ್ಪೋರ್ಟ್ ವಿಷಯವಾಗಿ ಇಂಥ ಚರ್ಚೆನೆ ಬಂದಿರಲಿಲ್ಲ. ಹಾಗಿರುವಾಗ ಅದು ಈಗ ಯಾಕೆ ಎದುರಾಗಿದೆ? ಪಾಸ್ಪೋರ್ಟ್ ಕೇವಲ ಪ್ರಯಾಣ ದಾಖಲೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದ ನಂತರ ಭಾರತೀಯ ಪೌರತ್ವವನ್ನು ಸಾಬೀತುಪಡಿಸೋದ್ರ ಬಗ್ಗೆ ಈಗ ಗೊಂದಲ ಹೆಚ್ಚಾಗ್ಬಿಟ್ಟಿದೆ. ಆದ್ರೆ ಚುನಾವಣಾ ಆಯೋಗ ಅದನ್ನ SIRಗಾಗಿ ದಾಖಲೆ ಅಂತ ಒಪ್ಕೊಳ್ಳುತ್ತೆ. ತನ್ನದೇ ದೇಶದ ಜನರ ಬಗ್ಗೆ ನಂಬಿಕೆ ಇಲ್ಲದ ಸ್ಥಿತಿಯನ್ನ ಸರ್ಕಾರ ಎದುರಿಸ್ತಾ ಇದೆಯಾ ಅನ್ನುವಂಥ ಸಂಶಯ ಮೂಡುತ್ತೆ. ಹಾಗಾದ್ರೆ ಇಂಥವರೇ ಭಾರತೀಯರು ಅಂತ ಸರ್ಕಾರ ನಿರ್ಧಾರ ಮಾಡೋದನ್ನ ಜನರು ನಂಬಬಹುದಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಈಗ ಎದ್ದಿದೆ. ಭಾರತದಲ್ಲಿ ಪೌರತ್ವದ ಪುರಾವೆಯ ನಿರ್ಣಾಯಕ ದಾಖಲೆ ಯಾವುದು ಅನ್ನೋದ್ರ ಕುರಿತು ಈಗ ತೀವ್ರ ಚರ್ಚೆ ನಡೀತಾ ಇರುವಾಗ್ಲೂ ಕೇಂದ್ರ ಗೃಹ ಸಚಿವಾಲಯ ಯಾಕೆ ಮೌನವಾಗಿದೆ? ಗೃಹ ಸಚಿವಾಲಯದ ಮೌನವನ್ನ ನೋಡ್ತಾ ಇದ್ರೆ ಪೌರತ್ವದ ನಿರ್ಣಾಯಕ ಪುರಾವೆಯನ್ನ ಗೊತ್ತುಪಡಿಸೋದ್ರ ಬಗ್ಗೆನೆ ಸರ್ಕಾರದಲ್ಲೇ ಗೊಂದಲ ಇದೆ ಅಂತ ಕಾಣುತ್ತೆ. ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಅನುಕೂಲವಾಗೋದಿಕ್ಕಂತ ಪಾಸ್ಪೋರ್ಟ್ ಅನ್ನ ನೀಡಲಾಗುತ್ತೆ ಅಂತ ವಿದೇಶಾಂಗ ಸಚಿವಾಲಯದ ಅಧಿಕಾರಿಯೊಬ್ಬರು ಜೂನ್ 24ರಂದು ಘೋಷಣೆ ಮಾಡ್ತಾರೆ. ರಾಷ್ಟ್ರೀಯತೆಯ ಉಲ್ಲೇಖ ಇದ್ರೂ ಕೂಡ ಅದು ಪೌರತ್ವ ದಾಖಲೆ ಅಲ್ಲ ಅಂತ ಹೇಳಲಾಯಿತು. ಅದ್ರ ಬೆನ್ನಲ್ಲೇನೆ ಚುನಾವಣಾ ಆಯೋಗದ ಅಧಿಕಾರಿಯೊಬ್ಬರು ಸ್ಪಷ್ಟೀಕರಣವನ್ನ ನೀಡುವವರ ಹಾಗೆ ಮಧ್ಯಪ್ರವೇಶ ಮಾಡಿದ್ರು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಬಳಸಬಹುದಾದಂತ 12 ಪೋಷಕ ದಾಖಲೆಗಳಲ್ಲಿ ಪಾಸ್ಪೋರ್ಟ್ ಒಂದಾಗಿದೆ ಅಂತ ಹೇಳಿದ್ರು. ಅದು ಗೊಂದಲ ಕಾರಣ ಆಯಿತು. ವಿದೇಶಾಂಗ ಸಚಿವಾಲಯ ಪಾಸ್ಪೋರ್ಟ್ ಅನ್ನ ಪೌರತ್ವದ ಪುರಾವೆ ಅಂತ ನೋಡದೇ ಇದ್ರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗಾಗಿ ಚುನಾವಣಾ ಆಯೋಗ ಹೇಗೆ ಪಾಸ್ಪೋರ್ಟ್ ಅನ್ನು ಒಪ್ಪುತ್ತೆ? ಸರ್ಕಾರದ ಸಚಿವಾಲಯ ಮತ್ತೆ ಸಂಸ್ಥೆಗಳ ನಡುವೆನೆ ಇಷ್ಟು ಭಿನ್ನಮತ ಯಾಕಿದೆ? ಇನ್ನೊಂದು ಕಡೆಗೆ PBI ಹೇಳೋ ಪ್ರಕಾರ ಹುಟ್ಟಿದ ದಿನಾಂಕ ಮತ್ತೆ ಜನ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆಗಳನ್ನ ಸಲ್ಲಿಸೋ ಮೂಲಕ ಪೌರತ್ವವನ್ನು ಸಾಬೀತುಪಡಿಸಬಹುದು. ಆದ್ರೆ ಅಂತ ಸ್ವೀಕಾರಾರ್ಹ ದಾಖಲೆಗಳ ಬಗ್ಗೆ ಇನ್ನೂ ಕೂಡ ನಿರ್ಧಾರ ತೆಗೆದುಕೊಳ್ಳಲಾಗಿಲ್ಲ ಅಂತ PIB ಹೇಳಿದೆ. 2019 ಡಿಸೆಂಬರ್ನಲ್ಲಿನ ಈ ಒಂದು ಹೇಳಿಕೆನೆ ಸರ್ಕಾರದ ಅಧಿಕೃತ ನಿಲುವಾಗಿದೆ ಅನ್ನೋ ಹಾಗೆ ಕಾಣುತ್ತೆ. ಸರ್ಕಾರದ ಬಳಿ ಸ್ಪಷ್ಟ ಉತ್ತರ ಯಾಕೆ ಇಲ್ಲ ಅನ್ನೋದೇ ಪ್ರಶ್ನೆ. 2019ರಲ್ಲಿ ಅಸ್ಸಾಂನಲ್ಲಿ NRC ವಿವಾದ ಎದ್ದಿತ್ತು. ಅದಾದ ನಂತರ ಸರ್ಕಾರ ಸ್ವತಃ ಇಕ್ಕಟ್ಟಿನಲ್ಲಿದೆ ಅನ್ನೋದು ಸ್ಪಷ್ಟ ಆಗಿದೆ. ಪೌರತ್ವಕ್ಕಾಗಿ ಕಾನೂನು ಚೌಕಟ್ಟನ್ನ ವ್ಯಾಖ್ಯಾನಿಸೋದಿಕ್ಕೆ ಮತ್ತೆ ಕಾರ್ಯಗತಗೊಳಿಸೋದಿಕ್ಕೆ ಅದು ಮೊದಲ ಪ್ರಯತ್ನ ಆಗಿತ್ತು. ಅದನ್ನ ದೇಶಾದ್ಯಂತ ತರುವಂತಹ ಉದ್ದೇಶ ಕೂಡ ಸರ್ಕಾರಕ್ಕಿತ್ತು. ಅಸ್ಸಾಂ NRC ವಿಚಿತ್ರ ರೀತಿಯಲ್ಲಿ ಕೊನೆಗೊಂಡ ಕಾರಣ ಅದಾಗ್ಲಿಲ್ಲ. ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರನ್ನ ಹೊರ ಹಾಕೋದಿಕ್ಕೆ ಉದ್ದೇಶಿಸಲಾಗಿತ್ತು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಮುಸ್ಲಿಮ್ರು ಅಂತ ಅವರನ್ನ ಗುರಿ ಮಾಡಲಾಗಿತ್ತು. ಆದ್ರೆ ಅಂತಿಮ ಪಟ್ಟಿ ರೆಡಿ ಆದಾಗ ಆ ರೀತಿ ಘೋಷಿಸಲಾದಂತ 19 ಲಕ್ಷ ಜನರಲ್ಲಿ ಮುಸ್ಲಿಮರಿಗಿಂತಾನು ಹೆಚ್ಚಿನ ಹಿಂದೂಗಳೇ ಇದ್ದಾರೆ ಅಂತ ಕಂಡಾಗ ಅಧಿಕಾರಿಗಳಿಗೇನೆ ಅಚ್ಚರಿ ಆಯ್ತು. ಅಷ್ಟಾದ ಮೇಲೆ ಅಸ್ಸಾಂ NRCಯನ್ನ ಸ್ಥಗಿತಗೊಳಿಸಲಾಯಿತು. ಮತ್ತೆ ಅದರ ನಂತರನೇ ಕೇಂದ್ರ ಸರ್ಕಾರ ಆ PIB ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿತು. ಪೌರತ್ವ ಪುರಾವೆ ವಿಷಯವಾಗಿ ತನಗೇ ಸ್ವತಃ ಸ್ಪಷ್ಟತೆಯ ಕೊರತೆ ಇದೆ ಅಂತ ಸರ್ಕಾರ ಒಪ್ಕೊಂಡಂಗಾಯ್ತು. ಮಾಜಿ ವಿದೇಶಾಂಗ ಕಾರ್ಯದರ್ಶಿ ನಿರುಪಮಾ ರಾವ್ ಹೇಳುವ ಹಾಗೆ ಜನನ ನೋಂದಣಿ ವ್ಯವಸ್ಥೆ ಇಲ್ಲದಂತ ಹೊತ್ತಿನಲ್ಲಿ ಜನಿಸಿದಂತ ಲಕ್ಷಾಂತರ ಭಾರತೀಯರಿದ್ದಾರೆ. ಶಾಲಾ ಪ್ರಮಾಣ ಪತ್ರಗಳು, ಭೂ ದಾಖಲೆಗಳು ಮತ್ತೆ ಮತದಾರರ ಪಟ್ಟಿಗಳಲ್ಲಿ ಹೆಸರುಗಳನ್ನ ಒಂದೊಂದ್ ಕಡೆಗೆ ಒಂದೊಂದ್ ತರ ದಾಖಲಿಸಲಾಗಿದೆ. ಪೌರತ್ವದ ಕಾನೂನು ಪರಿಶೀಲನೆ ನಡೆದಾಗ ಅಂತಹ ಗೊಂದಲಗಳು ಹೇಗೆ ತೀವ್ರ ತೊಂದರೆಯನ್ನ ಉಂಟು ಮಾಡಬಹುದು ಅನ್ನೋದು ಅಸ್ಸಾಂ NRCಯ ಮೂಲಕ ಗೊತ್ತಾಗಿದೆ. 1970ರ ನಂತರನೇ ಜನನ ನೋಂದಣಿ ಅನ್ನೋದು ಕಡ್ಡಾಯ ಆಯಿತು. ಅದಕ್ಕೂ ಮೊದಲು ಜನಿಸಿದಂತಹ ಲಕ್ಷಾಂತರ ಭಾರತೀಯರ ಬಳಿ ಜನನ ಪ್ರಮಾಣ ಪತ್ರಗಳು ಇಲ್ಲ. ಅಸ್ಸಾಂ NRC ಎದುರಿಸಿದಂತಹ ಪ್ರಮುಖ ಅಡೆತಡೆಗಳಲ್ಲಿ ಇದು ಕೂಡ ಒಂದು. 1955ರ ಪೌರತ್ವ ಕಾಯ್ದೆ 1950ರ ನಂತರ ಭಾರತದಲ್ಲಿ ಜನಿಸಿದಂತಹ ಎಲ್ಲರೂ ನಾಗರಿಕರು ಅಂತ ಪರಿಗಣಿಸಲಾಗುತ್ತೆ ಅಂತ ಹೇಳುತ್ತೆ. ಜಾತಿ, ಧರ್ಮ ಮತ್ತೆ ಜನಾಂಗವನ್ನ ಲೆಕ್ಕಿಸದೇನೆ ನಮ್ಮ ಪೂರ್ವಜರು ಈ ನೆಲದಲ್ಲಿ ತಲೆಮಾರುಗಳಿಂದ ವಾಸ ಮಾಡ್ತಾ ಇದ್ದಾರೆ. ನಾವು ಭಾರತೀಯ ನಾಗರಿಕರು ಅಂತ ಭಾವಿಸಿ ಬೆಳೆದಿದ್ದೀವಿ. ಹಾಗಿರುವಾಗ ವೋಟರ್ ID, ಪಾಸ್ಪೋರ್ಟ್ ಮತ್ತಿತರ ಹಲವು ದಾಖಲೆಗಳನ್ನ ನೀಡೋ ಮೂಲಕ ನಮ್ಮನ್ನ ನಾವು ಸಾಬೀತುಪಡಿಸಿಕೊಳ್ಬೇಕಾದಂತಹ ದಿನ ಬರಬಹುದು ಅಂತ ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ. ಪ್ರಮಾಣ ದಾಖಲೆ ಮತ್ತೆ ಪೌರತ್ವದ ಪುರಾವೆ ನಡುವೆ ವ್ಯತ್ಯಾಸವನ್ನ ತೋರಿಸೋದಕ್ಕೆ ಯಾಕೆ ವಿದೇಶಾಂಗ ಸಚಿವಾಲಯ ಹೊರಟಿದೆ ಅನ್ನೋದು ನಿಜವಾಗಿನೂ ಗೊಂದಲಮಯ ಆಗಿದೆ. ಇದೆಲ್ಲದರ ಹಿಂದೆ ನಿಜವಾಗಿನೂ ಯಾವ ಉದ್ದೇಶ ಇದೆ? ಪೌರತ್ವದ ಹಕ್ಕುಗಳನ್ನ ಪಡೆಯೋದಕ್ಕೆ ಈ ದೇಶದಲ್ಲಿ ಹೆಚ್ಚಿನ ಸೂಕ್ಷ್ಮ ಪರಿಶೀಲನೆಗೆ ಇದು ಪೂರ್ವಭಾವಿಯಾಗಿದೆಯಾ? ಪಶ್ಚಿಮ ಬಂಗಾಳದಲ್ಲಿ SIR ನಂತರ 27 ಲಕ್ಷ ಜನರ ಮತದಾರರ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ.
ಹೆಸರಿನಲ್ಲಿನ ಕಾಗುಣಿತ ವ್ಯತ್ಯಾಸದಂತಹ ಸಣ್ಣ ದೋಷಗಳಿಂದಾಗಿ ಅವರನ್ನ ಅನುಮಾನಾಸ್ಪದ ವರ್ಗದಲ್ಲಿ ತಳ್ಳಲಾಗಿದೆ. ಪೌರತ್ವದ ಪುರಾವೆಯನ್ನ ಸೂಕ್ಷ್ಮಗೊಳಿಸೋದ್ರಿಂದ ಹೆಚ್ಚು ಜನರು ಹಕ್ಕನ್ನ ಕಳೆದುಕೊಳ್ತಾರೆ. ಹಾಗಾದ್ರೆ ಇದೆಲ್ಲಾನು ಜನರು ಮತ್ತೆ ಸರ್ಕಾರದ ನಡುವಿನ ನಂಬಿಕೆಯನ್ನ ಒಡಿತಾ ಇರೋ ಕಾಣಿಸ್ತಾ ಇದೆ. 140 ಕೋಟಿ ಜನರು ನಿರಂತರ ಭಯ ಮತ್ತೆ ಆತಂಕದ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಇದು ದುರಾದೃಷ್ಟಕರ. ಯಾಕಂದ್ರೆ ಎಲ್ರೂ ತಮ್ಮ ಪೌರತ್ವದ ನಿರ್ಣಾಯಕ ಪುರಾವೆಗಳಿಂದ ವಂಚಿತರಾಗಿದ್ದಾರೆ. ಮತ್ತೆ ಅದು ವ್ಯವಸ್ಥೆಯಲ್ಲಿನ ಕೊರತೆ ಮತ್ತೆ ಗೊಂದಲದ ಪರಿಣಾಮವಾಗಿದೆ ಅನ್ನೋದು ದೊಡ್ಡ ವಿಪರ್ಯಾಸ. ವೀಕ್ಷಕರ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.